ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಟೀನಾ ಬನ್ನಿಹಟ್ಟಿ. ನಾನು ಡಾಕ್ಟರ್ ಟೀನಾಸ್ ವಾತ್ಸಲ್ಯ ಕ್ಲಿನಿಕ್ ಅಲ್ಲಿ ಮತ್ತೆ ಕಾವೇರಿ ಹಾಸ್ಪಿಟಲ್ ಮಾರತ್ಹಳ್ಳಿಲಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ರೆ ಮಕ್ಕಳಾಗುತ್ತೆ, ಖಂಡಿತವಾಗಿ ಆಗುತ್ತೆ. ಬಟ್ ಆದ್ರೆ ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡ್ಬಿಡಿ, ಇವಾಗ 10 ರಿಂದ 20 ದಿನ ಟ್ರೈ ಮಾಡಿ, ನಿಮ್ದು ಫರ್ಟೈಲ್ ವಿಂಡೋ ಅಂತೆಲ್ಲ ಹೇಳಕ್ ಆಗಲ್ಲ. ಸೊ ಈ ಇರ್ರೆಗ್ಯುಲರ್ ಪೀರಿಯಡ್ಸ್ ಮೊದಲನೇದಾಗಿ ಯಾಕೆ ಬರುತ್ತೆ ಅನ್ನೋದನ್ನ ಮೊದಲನೇದಾಗಿ ನೋಡೋಣ. ಸೊ ಇದಕ್ಕೆ ನಾವು ಗರ್ಭಚೀಲ ಅಂತ ಕರಿತೀವಿ, ಇದೆರಡಕ್ಕೂ ಅಂಡಾಶಯಗಳು ಅಂತ ಕರಿತೀವಿ. ಈಗ ಅಂಡಾಶಯದ ಏನು ಕೆಲಸ ಇರುತ್ತೆ, ಅಂಡಾಣು ಉತ್ಪತ್ತಿಯಾಗಿ ಆ ಅಂಡಾಣು ರಿಲೀಸ್ ಆಗುತ್ತೆ. ಆ ಅಂಡಾಣು ರಿಲೀಸ್ ಆಗೋ ಪ್ರಕ್ರಿಯೆಗೆ ನಾವು ಓವ್ಯುಲೇಷನ್ ಅಂತ ಕರಿತೀವಿ. ಯಾವುದೇ ಮಹಿಳೆಗೆ ಓವ್ಯುಲೇಷನ್ ಚೆನ್ನಾಗಿ ಆಗ್ತಾ ಇದೆ ಅಂದ್ರೆ ಅವ್ರ ಪೀರಿಯಡ್ ರೆಗ್ಯುಲರ್ ಆಗಿರುತ್ತೆ. ಅಂದ್ರೆ ಓವ್ಯುಲೇಷನ್ ಆಗಿ 14 ರಿಂದ ಅಬ್ಬಬ್ಬಾ ಅಂದ್ರೆ 15 ದಿನಕ್ಕೆ ಪೀರಿಯಡ್ಸ್ ಬಂದ್ಬಿಡುತ್ತೆ. ಸೊ ಇವಾಗ ಯಾರ್ದೋ ಒಬ್ರದು ಪೀರಿಯಡ್ಸ್ 40 ದಿನಕ್ಕೆ ಒಂದ್ಸಲ, ಪ್ರತಿ ಸಲ 40 ದಿನಕ್ಕೆ ಒಂದ್ಸಲ ಬರುತ್ತೆ ಅಂದ್ರೆ ಅವರಿಗೆ 14 ದಿನ ಮುಂಚೆ ಅಂದ್ರೆ ಆಲ್ಮೋಸ್ಟ್ 26ನೇ ದಿನ ಆತರ ಎಗ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ಆತರ ರೆಗ್ಯುಲರ್ ಆಗಿರುತ್ತೆ. ಇವಾಗ ತುಂಬಾ ಇರ್ರೆಗ್ಯುಲರ್ ಆಗಿದೆ, 2 ತಿಂಗಳು 3 ತಿಂಗಳಿಗೆ ಒಂದ್ಸಲ ಬರುತ್ತೆ ಪೀರಿಯಡ್ಸ್, ಅಥವಾ 15 ದಿನಕ್ಕೆ ಒಂದ್ಸಲನೇ ಬಂದ್ಬಿಡುತ್ತೆ. ಹೇಳಕ್ಕೆ ಆಗಲ್ಲ ಡಾಕ್ಟ್ರೆ ನಂಗೆ ಪೀರಿಯಡ್ಸ್ ಯಾವಾಗ ಬರುತ್ತೆ ಅಂತ, ಬರೀ ನನ್ಗೆ ಟ್ಯಾಬ್ಲೆಟ್ ತಿಂದ್ರೆ ಮಾತ್ರ ಪೀರಿಯಡ್ಸ್ ಬರುತ್ತೆ, ಇಲ್ಲಾಂದ್ರೆ ನನಗೆ ಪೀರಿಯಡ್ಸ್ ಬರದೇ ಇಲ್ಲ ಅಂತವ್ರಿಗೆಲ್ಲ ನೀವು ಹೋಗಿ ವೈದ್ಯರನ್ನ ಭೇಟಿ ಆಗ್ಬೇಕಾಗತ್ತೆ. ಸೊ ಆವಾಗ ನಾವು ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ನಿಮ್ಮ ಗರ್ಭಾಶಯ ಹೇಗಿದೆ, ಅಂಡಾಶಯ ಹೇಗಿದೆ, ಏನಾದ್ರು ಅಂಡಾಶಯದಲ್ಲಿ ಸಿಸ್ಟ್ಗಳು ಏನಾದ್ರು ಇದೆನಾ ಅಥವಾ ಪಾಲಿಸಿಸ್ಟಿಕ್ ಓವರೀಸ್ ಏನಾರು ಇದೆನಾ ಅದೆಲ್ಲ ಪರಿಶೀಲನೆ ಮಾಡ್ಬೇಕಾಗುತ್ತೆ. ಸೊ ಆತರ ಏನಾರು ಇದ್ರೆ ನೆಕ್ಸ್ಟ್ ನಾವು ಗರ್ಭಿಣಿ ಆಗಕ್ಕೆ ಟ್ರೀಟ್ಮೆಂಟ್ ಕೊಡುವಾಗ ಫಾಲಿಕ್ಯುಲರ್ ಸ್ಕ್ಯಾನ್ ಅಂತ ಮಾಡಿ ನೋಡ್ತೀವಿ. ಸೊ ಅವಾಗ ನಮ್ಗೆ ಅನ್ಸಿದ್ರೆ ಇಲ್ಲ ಅಂಡಾಣು ಉತ್ಪತ್ತಿ ಸರಿಯಾಗಿ ಆಗ್ತಾ ಇಲ್ಲ ಅಂದ ಪಕ್ಷದಲ್ಲಿ ನಾವು ಅಂಡಾಣು ಉತ್ಪತ್ತಿಗಂತಾನೆ ಟ್ಯಾಬ್ಲೆಟ್ಸ್ ನ ಔಷಧಿಗಳನ್ನ ಕೊಡ್ಲಾಗುತ್ತೆ ಮಹಿಳೆಗೆ. ಮತ್ತೆ ಇವಾಗ ಔಷಧಿ ಕೊಟ್ಮೇಲೆ ಅದು ಕೆಲಸ ಮಾಡುತ್ತೆ ಅಂತ ಹೇಗ್ ಗೊತ್ತಾಗುತ್ತೆ? ಸೊ ಅದು ಔಷಧಿ ಕೆಲಸ ಮಾಡ್ತಾ ಇದೆನಾ ಇಲ್ಲ ಅಂತ ಗೊತ್ತಾಗೋದಕ್ಕೆ ನಾವು ಸ್ಕ್ಯಾನ್ ಮಾಡಿ ನೋಡ್ತೀವಿ. ಇವಾಗ ನೋಡಿ, ಅಂಡಾಣು ಅನ್ನೋದು ಒಂದು ಚಿಕ್ಕ ಡಾಟ್ ತರ ಇರುತ್ತೆ, ಕೂದಲಲ್ಲಿ 1/10 ಭಾಗ ಅಂತ ಹೇಳ್ಬೋದು. ಸೊ ಅದು ನಮ್ಗೆ ಬರಿಗಣ್ಣಿಗೂ ಕಾಣಲ್ಲ, ಕ್ಯಾಮ್ರಾ ಹಾಕಿದ್ರು ಒಳಗಡೆ ಕಾಣಲ್ಲ. ಸೊ ನಮ್ಗೆ ಏನ್ ಕಾಣುತ್ತೆ, ಒಂದು ವಾಟರ್ ಬಬಲ್ ಅಂತ ಹೇಳ್ತೀವಿ, ಅದಕ್ಕೆ ನಾವು ಫಾಲಿಕಲ್ ಅಂತ ಹೇಳ್ತೀವಿ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಅದು ಚಿಕ್ಕ ಸೈಜ್ ಇಂದ ದೊಡ್ಡದಾಗಿ ಬೆಳೆಯುತ್ತೆ. ಸೊ ಈ ಫಾಲಿಕಲ್ ಹೇಗೆ ಬೆಳೀತಾ ಇದೆ ಅಂತ ನೋಡೋ ಸ್ಕ್ಯಾನ್ಗಳಿಗೆ ನಾವು ಫಾಲಿಕ್ಯುಲರ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಸೊ ಆ ಫಾಲಿಕಲ್ ಬೆಳೆಯೋವರೆಗೂ ನೋಡಿ, ಅದು ಯಾವತ್ತಿನ ದಿನ ರಪ್ಚರ್ ಆಗುತ್ತೆ, ಓವ್ಯುಲೇಷನ್ ಆಗುತ್ತೆ, ಅಲ್ಲಿವರೆಗೂ ನಾವು ಫಾಲಿಕ್ಯುಲರ್ ಸ್ಕ್ಯಾನ್ ನ ಮಾಡ್ಬೇಕಾಗತ್ತೆ. ಸೊ ಈ ತರ ಎಲ್ಲ ಹೇಳಿ ಯಾವಾಗ ಸಂಭೋಗ ಕ್ರಿಯೆ ಮಾಡ್ಬೇಕು, ಯಾವಾಗ ಜೊತೆಗಿರ್ಬೇಕು ಅಂತೆಲ್ಲ ಗೈಡ್ ಮಾಡಿದಾಗ ಇರೆಗ್ಯುಲರ್ ಪೀರಿಯಡ್ ಇರೋರು ಕೂಡ ಮಕ್ಕಳಾಗೋ ಚಾನ್ಸಸ್ ತುಂಬಾ ಚೆನ್ನಾಗಿರುತ್ತೆ.